7 ವರ್ಷ ಆಡಳಿತ ಪೂರೈಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಭಾವಚಿತ್ರಕ್ಕೆ ಹೂವಿನ ಸುರಿಮಳೆ. ಸುದ್ದಿ ತಿಪಟೂರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 7 ವರ್ಷ 226 ದಿನ ಪೂರೈಸಿದ್ದು, ತಾಲೂಕಿನ ಹೊನ್ನವಳ್ಳಿಯಲ್ಲಿ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಅಭಿಮಾನಿಗಳಿಂದ ಹೂವಿನ ಸುರಿಮಳೆ, ಹಾಲಿನ ಅಭಿಷೇಕ ಹಾಗೂ ಕುರಿಗಳ ಮೆರವಣಿಗೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪುರುಷೋತ್ತಮ್, ಸದಸ್ಯ ಆನಂದ್, ಮಾಜಿ ಸದಸ್ಯ ಮಹಾಲಿಂಗಪ್ಪ, ಸುರೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಗಂಗಾಧರಪ್ಪ, ಗ್ರಾಮಸ್ಥರಾದ ಚಂದ್ರೇಗೌಡ, ಬಸವರಾಜ್, ಒಡೆಯರ್, ಗಣೇಶ್, ವಿನಯ್, ಮಂಜು, ಅರುಣ್ ಕುಮಾರ್ ಮತ್ತಿತರರು ಇದ್ದರು. ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು. ಅತ್ಯಂತ ಸುದೀರ್ಘವಾಗಿರುತ್ತದೆ. ಅತಿ ಹೆಚ್ಚು ದೀರ್ಘಕಾಲ ಕರ್ನಾಟಕ ರಾಜ್ಯ ಆಳಿದ ಮುಖ್ಯಮಂತ್ರಿಗಳಲ್ಲಿ ಇಂದಿಗೆ ಅತಿ ಹೆಚ್ಚು ದಿನಗಳ ಈವರೆಗೆ ಶ್ರೀ ದೇವದೇವಸ್ವ ಅವಧಿ ಪ್ರಕಾರ ಅವರು ಅತಿ ಹೆಚ್ಚು ಕರ್ನಾಟಕ ರಾಜ್ಯವನ್ನು ಆಳಿದಂಥ ಧೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಇವತ್ತು ಅವರ ದಿನಾಂಕವನ್ನು ಮೀರಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯ ಇದರಲ್ಲಿ ಮೀರಿ ಕರ್ನಾಟಕ ಧೀಮಂತ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯಜಿಯವರು ಇವತ್ತು ಹೆಚ್ಚು ದಿನಗಳ ಕಾಲ, ಅತ್ಯಂತ ಗರಿಷ್ಠ ದಿನಗಳ ಕಾಲ ಕರ್ನಾಟಕವನ್ನು ಆಳಿದ ಪ್ರಥಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸುಸಂದರ್ಭದಲ್ಲಿ ನಾವು ಅವ್ರಿಗೆ ಇನ್ನೂ ಸಹ ಹೆಚ್ಚು ಶ್ರೇಯಸ್ಸು ಸಿಗಲಿ, ಇನ್ನೂ ಬಹಳ ಕಾಲ ದೀರ್ಘಕಾಲ ನಮ್ಮ ಕರ್ನಾಟಕವನ್ನು ಆಳಲಿ ಅಂತೇಳಿ ನಾನು ಬಯಸ್ತೇನೆ. ಹಾಗೂ ನಮ್ಮೆಲ್ಲರಿಗೂ ಸಹ ಇನ್ನು ಜನಸಾಮಾನ್ಯರಿಗೆ ಹೆಚ್ಚು ಹೆಚ್ಚು ಯೋಜನೆಗಳನ್ನು ಕೊಡುವುದರ ಮೂಲಕ ಜನಸಾಮಾನ್ಯ ಸೇವೆಯನ್ನು ಅತಿ ಹೆಚ್ಚುವಾಗಿ ಮಾಡಲಿ ಅಂತೇಳಿ ನಾನು ಬಯಸ್ತೇನೆ. ಇನ್ನೂ ಸಹ ಅವರಿಗೆ ಜಯವಾಗಲಿ ಅಂತೇಳಿ ನಾನು ಜಯಕಾರಿ ಬಯಸ್ತೇನೆ. ಹೀಗಾಗಿ ಹೊನ್ನವಳ್ಳಿ ಕುರು ಮಂಡಳಿಯ ಕಾಂಗ್ರೆಸ್ ಪಕ್ಷ ಪರವಾಗಿ ನಾನು ಅವರಿಗೆಲ್ಲರಿಗೂ ಸಹ ಅನಂತಾದ ವಂದನೆಗಳನ್ನು, ಧನ್ಯವಾದಗಳನ್ನು ಸಹ ಶ್ರೀರಾಮ ಮಠ ಹಾಗೂ ಹೊನ್ನವಳ್ಳಿ ಗ್ರಾಮ ದೇವತೆ ಹೊನ್ನವಳ್ಳಿ ಪರವಾಗಿ ಸಿದ್ದರಾಮಯ್ಯವರಿಗೆ ನಾವು ಅತಿ ಹೆಚ್ಚು ಶ್ರೇಯಸ್ಸನ್ನು ಬಯಸ್ತೇನೆ, ಅತಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕರ್ನಾಟಕ ರಾಜ್ಯದಲ್ಲಿ ಧೀಮಂತ ನಾಯಕ, ಬಡಬಗ್ಗರ ಎಲ್ಲ ಹಿಂದ ವರ್ಗದ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯನವರು. ಇವತ್ತು ದೇವರಾಜ ಅರಸರವರು ಭಾರಿ ಎಲ್ಲ ಜನಾಂಗಕ್ಕೆ ಅನುಕೂಲ ಮಾಡಿದಂಥ ವ್ಯಕ್ತಿ. ಅವರು ಕೂಡ 7.5 ವರ್ಷ ದಾಟಿ ದೀರ್ಘಾವಧಿಯ ಅಧಿಕಾರವನ್ನು ಮಾಡಿದ್ರು ಕರ್ನಾಟಕದಲ್ಲಿ. ಅದರಂತೆ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು 7.5 ವರ್ಷ ಅಧಿಕಾರದ ಅವಧಿಯಲ್ಲಿದ್ದಾರೆ. ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಾಸಕರುಗಳು, ಸಚಿವರು ಮತ್ತೆ ಕೇಂದ್ರದ ಮುಖಂಡರುಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಎನ್ನುವಂತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಜಾತಿ ಜನಾಂಗದ ನಾಯಕರು, ಇದು ನಮ್ಮ ಜಾತಿ, ಬೇರೆ ಜಾತಿ, ಇದು ನಾನು ಅನ್ನುವ ಭೇದ ಭಾವ ಇಲ್ಲದಂತ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ಅವಧಿಯಲ್ಲಿ ಮುಂದುವರಿಬೇಕು ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಿದ್ದರಾಮಯ್ಯನವರ ಅವಶ್ಯಕತೆ ಕರ್ನಾಟಕದಲ್ಲಿದೆ. ಆದ್ದರಿಂದ ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಿರುವಂತ ಎಲ್ಲ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ನಡೆಸಿಕೊಂಡು ನುಡಿದಂತೆ ನಡೆಯುತ್ತಿರುವಂತ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ ಪಕ್ಷ. ಇವತ್ತು ಸಿದ್ದರಾಮಯ್ಯನವರು ಏನ್ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಏನೇನು ಬಿಡುಗಡೆ ಮಾಡಿದ್ರು ಅವೆಲ್ಲವನ್ನು ಸಂಪೂರ್ಣವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ಮಹಾನ್ ನಾಯಕರು ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟದವರು, ಉಪಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು. ಇವತ್ತು ನೋಡ್ಬೋದು, ನೀವು ಕೇಳಬಹುದು, ಇವತ್ತು ಅವ್ರೇನ್ ಗ್ಯಾರಂಟಿಗಳನ್ನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು ಅವು ಯಾವ ದೂರ ಹೇಳುವಂತ ಪರಿಸ್ಥಿತಿ ಇಲ್ಲ. ಹೆಣ್ಮಕ್ಳಿಗೆ ಬಸ್ ಪ್ರಯಾಣ ಉಚಿತ, ಅವರ ಅಕೌಂಟ್ಗೆ 2,000 ಹಾಕುವಂಥದ್ದು,
ಮತ್ತೆ ಕರೆಂಟ್ ಫ್ರೀ, ಯುವ ನಿಧಿ, ಡಿಗ್ರಿ ಓದಿರುವಂತ ಮಕ್ಕಳಿಗೆ ದುಡ್ಡು ಹಾಕುವಂಥದ್ದು ಯುವ ನಿಧಿ, ಇವೆಲ್ಲ ಕಾರ್ಯಕ್ರಮಗಳನ್ನ ನುಡಿದಂತೆ ನಡೆದಿರುವಂತ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ. ಆದ್ರಿಂದ ಮುಂದೂ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಇದನ್ನ ಕೇಂದ್ರದ ಮುಖಂಡರುಗಳು ಕೂಡ ಮನವರಿಕೆ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೆಂಗೆ, ಸಿದ್ದರಾಮಯ್ಯ ಹೇಗೆ, ಸಿದ್ದರಾಮಯ್ಯ ಒಂದು ಜಾತಿ ಪರವಾಗಿ ಹೋಗ್ತಿದಾರ ಅಥವಾ ಎಲ್ಲ ಜಾತಿ ಜನಾಂಗವನ್ನ ಒಂದು ನಿಟ್ಟಿನಲ್ಲಿ ತಗೊಂಡೋಗ್ತಿದಾರ ಅನ್ನುವಂಥ ಚಿಂತನೆಯನ್ನ ಕೇಂದ್ರದ ಮುಖಂಡರುಗಳು ಇವತ್ತೆಲ್ಲ ಮಾಡಿದ್ದಾರೆ. ಅದರಂತೆ ಇವತ್ತು ಸಚಿವರುಗಳು ಕೂಡ, MLAಗಳು ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಲಿ, ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇದೆ, ಅವಧಿಯನ್ನ ಪೂರ್ಣ ಮಾಡಲಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ. ಆದ್ರಿಂದ ಇವತ್ತು ನಮ್ಮ ಯನವಳ್ಳಿಯ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸರ್ವ ಸದಸ್ಯರುಗಳು, ಮಾಜಿ ಸದಸ್ಯರುಗಳು, ಬಾರೆ ಮಾಲಿಂಗಪ್ಪ ಎಲ್ಲರೂ ಸೇರಿ ಇವತ್ತು ನಮ್ಮ ಕುರುಬ ಸಮಾಜದ ಅಧ್ಯಕ್ಷರು ಚಂದ್ರೇಗೌಡರು ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ಅದ್ದೂರಿ ಸ್ವಾಗತ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಇದೆ. ಯಾವುದೇ ಜಿಲ್ಲೆಗೆ ಹೋಗಲಿ ನಮ್ಮ ಜನಾಂಗದವರು ಸ್ವಾಗತ ಮಾಡೋದು, ಅವ್ರನ್ನ ಸ್ವಾಗತಿಸೋದು ಮಾಡ್ತಾ ಇಲ್ಲ. ಎಲ್ಲ ಜಾತಿ ಜನಾಂಗದವರು ಕೂಡ ಅವರ ಪ್ರೀತಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ ಬೇಕು ಅನ್ನುವಂಥ ಕೂಗು ಬಂದಿದೆ. ಆದ್ದರಿಂದ ಸಿದ್ದರಾಮಯ್ಯನವರು ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರ ಅವಧಿಯನ್ನು ಮುಂದುವರಿಸೋದು, ಮುಗಿಸೋದು ಖಚಿತವ ಅಂತ ಹೇಳ್ತಾ ಇದ್ದೇವೆ. ಆದ್ದರಿಂದ ಮುಂದೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ನಡೀತದೆ. ಸಿದ್ದರಾಮಯ್ಯನವರು ಅಹಿಂದ ವರ್ಗವನ್ನ, ಎಲ್ಲ ಜಾತಿ ಜನಾಂಗವನ್ನ ಒಂದು ಬದಿಲಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ತೆಕ್ಕೆಯಲ್ಲಿ. ಆದ್ರಿಂದ ಸಿದ್ದರಾಮಯ್ಯನವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ. ಕರ್ನಾಟಕ ರಾಜ್ಯದಲ್ಲಿ ಅವರ ಹೆಸರು ಇನ್ನೂ ಅಜರಾಮರವಾಗಿ ಉಳಿಲಿ. ಕೇಂದ್ರದಲ್ಲಿ ಕೂಡ ಅವರ ಶಕ್ತಿ ಏನು ಅಂತ ಬರಲಿ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ಇವತ್ತು ನಮ್ಮ ಪಂಚಾಯತಿ ಎಲ್ಲ ವನವಳ್ಳಿ ಪಂಚಾಯತಿ ಸರ್ವ ಸದಸ್ಯರುಗಳಿಗೂ ಅಧ್ಯಕ್ಷರುಗಳಿಗೂ ಆ ಗ್ರಾಮ ದೇವತೆ ಒಳ್ಳೇದು ಮಾಡಲಿ. ನಮ್ಮ ಶ್ರೀ 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 ರೇವಣ ಸಿದ್ದೇಶ್ವರ ಮಠದ ಎಲ್ಲ ಭಕ್ತ ಭಂಡಾರಿಯವರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.